ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ರಕ್ಷಿತಾ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಸಂದರ್ಶನಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಅವರು 20 ಲಕ್ಷ ರೂಪಾಯಿ ಬಹುಮಾನದ ಮೊತ್ತವನ್ನು ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದಂಥ ಒಂದು ವಿಚಾರವನ್ನ ವಿಡಿಯೋ ಮೂಲಕ ನಿಮ್ಮ ಮುಂದೆ ತೆರೆದಿಟ್ಟಿದ್ದೆ. ಗಿಲ್ಲಿ ಅವರಿಗೆ ಸಿಗಬೇಕಾಗಿದ್ದಂಥ ಆ ಹಣ ಕಿಚ್ಚ ಸುದೀಪ್ ಅವರು ಹೇಳಿದ ಕಾರಣಕ್ಕೆ ರಕ್ಷಿತಾ ಅವರಿಗೆ ಸಿಕ್ತು ಅನ್ನೋದನ್ನ ರಕ್ಷಿತಾ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ರಕ್ಷಿತಾ ಅಲ್ಲಿ ಕೂತ್ಕೊಂಡು ಗಿಲ್ಲಿ ಇರಬಹುದು, ಹಾಗೆ ರಘು ಅವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಇಲ್ಲಿಂದ ಹೋದ ಬಳಿಕ ನಾವು ಭೇಟಿಯಾಗೋಣ, ಆ ರೀತಿ ಅಡುಗೆ ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಮಾತಾಡ್ತಾ ಇದ್ರು. ಹಾಗಾಗಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಹೊರಗಡೆ ಬಂದ ಬಳಿಕ ಇವರೆಲ್ಲರೂ ಮೀಟ್ ಆಗ್ಬೋದು, ಗಿಲ್ಲಿ ಜೊತೆ ಒಂದಷ್ಟು ವಿಡಿಯೋಸ್ಗಳನ್ನು ರಕ್ಷಿತಾ ಮಾಡ್ಬೋದು, ಕುಕಿಂಗ್ ವಿಡಿಯೋಸ್ಗಳು ಹೊರಗಡೆ ಬರುತ್ತೆ ಅಂತ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಗಿಲ್ಲಿ ಒಂದು ಕಡೆ, ರಕ್ಷಿತಾ ಒಂದು ಕಡೆ ಅನ್ನೋ ರೀತಿ ಆಗಿದ್ದಾರೆ. ರಘು ಹಾಗೂ ರಕ್ಷಿತಾ ಪದೇ ಪದೇ ಭೇಟಿ ಆಗ್ತಾ ಇದ್ರು ಕೂಡ ಗಿಲ್ಲಿ ಅವರನ್ನ ರಕ್ಷಿತಾ ಭೇಟಿ ಆಗಿಲ್ಲ. ಒಂದು ಬಾರಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಆ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದ ಬಳಿಕ ಅಷ್ಟು ಜೊತೆಯಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ, ಕಲರ್ಸ್ ಕನ್ನಡದ ಈವೆಂಟ್ ಹೊರತುಪಡಿಸಿದ್ರೆ. ಹಾಗಾಗಿ ಎಲ್ಲರೂ ಕೂಡ ರಕ್ಷಿತಾ ಯಾಕೆ ಗಿಲ್ಲಿಯನ್ನ ಮೀಟ್ ಆಗಿಲ್ಲ, ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಅಲ್ಲಿಗೆ ಮುಗ್ದು ಹೋಯ್ತಾ, ಹೀಗೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಇದೀಗ ಸಂದರ್ಶನವೊಂದರಲ್ಲಿ ಒಂದು ಅಚ್ಚರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ಮಾತನಾಡಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಪದೇ ಪದೇ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾ ಇದ್ದ ರಕ್ಷಿತಾ ಹಾಗಾದ್ರೆ ಈಗ ಬದಲಾದ್ರ? ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು, ಗಿಲ್ಲಿ ಹೇಳಿದ ಎಲ್ಲ ಕೆಲಸವನ್ನ ಕೂಡ ಮಾಡ್ತಾ ಇದ್ರು, ಎಲ್ಲವನ್ನ ಕೂಡ ಗಿಲ್ಲಿ ಕಾಲ್ಬುಡಕ್ಕೆ ತಂದು ಕೊಡ್ತಾ ಇದ್ರು. ಆಗ ಸಾಕಷ್ಟು ಜನ ಅವರಿಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, ರಕ್ಷಿತಾ ಆ ರೀತಿ ಮಾಡಿದ್ರೆ ಖಂಡಿತ ಒಳ್ಳೇದಲ್ಲ, ಹೊರಗಡೆ ಹೋದ ಬಳಿಕ ನಿಮ್ಮನ್ನ ಮರೆತು ಬಿಡ್ತಾರೆ ಅಂತ. ಗಿಲ್ಲಿ ಕೂಡ ಅದೇ ರೀತಿ ವರ್ತನೆಯನ್ನ ತೋರಿಸಿದಂತೆ ಕಾಣಿಸ್ತಾ ಇದೆ. ಗಿಲ್ಲಿ ಎಲ್ಲೂ ಕೂಡ ರಕ್ಷಿತಾ ಜೊತೆ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ. ಕಾವ್ಯ ಕಾವ್ಯ ಅಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಕಾವ್ಯ ಅವರ ಜೊತೆಗೆ ಕನೆಕ್ಟ್ ಆಗಿದ್ದಂತೆ ಕಾಣಿಸ್ತಾ ಇದೆ. ಇದೀಗ ಸಂದರ್ಶನವೊಂದರಲ್ಲಿ ಒಂದು ಪ್ರಶ್ನೆಯನ್ನ ರಕ್ಷಿತಾ ಅವರಿಗೆ ಕೇಳಲಾಗಿದೆ. ನೀವು ಎಲ್ಲಾದರೂ ಸಿನಿಮಾ ಮಾಡಿದ್ರೆ ಅದಕ್ಕೆ ಹೀರೋ ಯಾರಾಗಿರಬೇಕು ಅಂತ. ಆವಾಗ ರಕ್ಷಿತಾ ಒಂದು ಜಾಣ್ಮೆಯ ಉತ್ತರವನ್ನ ಕೊಡ್ತಾರೆ. ನಾನು ಆಕ್ಟ್ ಮಾಡುವಂಥ ಸಿನಿಮಾದಲ್ಲಿ ಹೀರೋ ಇರಲೇಬೇಕು ಅಂತ ಏನಿಲ್ಲ ಅಂತ. ಆಗ ಸಂದರ್ಶನ ಮಾಡಿದಂಥ ಸಂದರ್ಶಕಿ ಸಿನಿಮಾ ಅಂದಾಕ್ಷಣ ಹೀರೋ ಇಲ್ದಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ರಕ್ಷಿತಾ ಅವರ ಬಾಯಿಯಲ್ಲಿ ಗಿಲ್ಲಿ ಅಂತ ಬರಲಿ ಅನ್ನೋ ಕಾರಣಕ್ಕೆ ಆ ರೀತಿ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಆದರೆ ರಕ್ಷಿತಾ ಆ ರೀತಿ ಹೇಳಲಿಲ್ಲ. ಆ ಥರ ಸಿನಿಮಾನ ಇಲ್ಲ, ಆ ಥರ ಸಿನಿಮಾ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಹೀರೋ ಇರಲೇಬೇಕು ಅಂದರೆ ಮಾಳು ಅಣ್ಣ ಹೀರೋ ಆಗಿ ಕಾಣಿಸ್ಕೊಳ್ಳಿ ಅಂತ ಜಾಣ್ಮೆಯ ಉತ್ತರವನ್ನು ರಕ್ಷಿತಾ ಕೊಟ್ಟಿದ್ದಾರೆ. ಮತ್ತೆ ಸಂದರ್ಶಕಿ ಕೇಳಿದ್ದಾರೆ, ಅವರು ಅಣ್ಣ ಅಲ್ವಾ, ಹೀರೋ ಹೇಗಾಗ್ತಾರೆ ಅಂತ. ಆಗ ರಕ್ಷಿತಾ ಕೇಳಿದ್ದಾರೆ, ಯಾಕೆ ಆಗಬಾರ್ದು ಅಂತ. ಆ ಮೂಲಕ ಗಿಲ್ಲಿ ಹೆಸರು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದವರಿಗೆ ರಕ್ಷಿತಾ ಶಾಕ್ ಕೊಟ್ಟಿದ್ದಾರೆ. ರಕ್ಷಿತಾ ಈ ಆನ್ಸರ್ ನೋಡಿದ ಬಳಿಕ ಯಾಕೋ ಗಿಲ್ಲಿ ಅವರ ಬಗ್ಗೆ ರಕ್ಷಿತಾ ಅವರ ಒಪಿನಿಯನ್ ಬದಲಾದಂತೆ ಕಾಣಿಸ್ತಾ ಇದೆ. ಅವರಿಬ್ರು ಒಳ್ಳೆಯ ಸ್ನೇಹಿತರಾಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಹೊರಗಡೆ ಬಂದ ಬಳಿಕ ಗಿಲ್ಲಿ ಎಲ್ಲೂ ಕೂಡ ರಕ್ಷಿತಾ ಅವರನ್ನ ಭೇಟಿಯಾಗಿ ಜೊತೆಯಾಗಿ ಅವರೆಲ್ಲರೂ ಕೂಡ ಸ್ನೇಹಿತರು ಸಮಯ ಕಳೆದಿದ್ದಿಲ್ಲ. ರಘು ಅವರನ್ನ ಹೊರತುಪಡಿಸಿದ್ರೆ ಗಿಲ್ಲಿ ಜೊತೆಗೇನೆ ರಕ್ಷಿತಾ ತುಂಬಾ ಕ್ಲೋಸ್ ಆಗಿದ್ದಿತ್ತು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಆ ಬಾಂಧವ್ಯ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಅದೇ ಕಾರಣಕ್ಕೆ ರಕ್ಷಿತಾ ಈ ರೀತಿ ಹೇಳಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಅಚ್ಚರಿಯ ವಿಚಾರವನ್ನ ಹೇಳಿದ್ದಾರೆ. ಗಿಲ್ಲಿಗೆಲ್ಲ ಹೀರೋ ಆಗುವಂತಹ ಕೆಪಾಸಿಟಿ ನನಗಿಲ್ಲ, ಅಂದರೆ ಅವರು ದೊಡ್ಡ ಕಲಾವಿದರು, ಅವ್ರ ಜೊತೆ ಅವ್ರ ರೇಂಜ್ಗೆ ಆ್ಯಕ್ಟ್ ಮಾಡೋ ಥರ ನಾನಿಲ್ಲ ಅನ್ನೋ ಉತ್ತರವನ್ನು ರಕ್ಷಿತಾ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆ ರಕ್ಷಿತಾ ಈ ರೀತಿ ಹೇಳಿದ್ರು, ಏನಾದರೂ ಬೇಜಾರಾಯ್ತಾ ಗಿಲ್ಲಿ ವಿಚಾರದಲ್ಲಿ ರಕ್ಷಿತಾಗೆ ಅನ್ನೋ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಮುಂದಿನ ದಿನಗಳಲ್ಲಾದರೂ ಗಿಲ್ಲಿ ಹಾಗೆ ರಕ್ಷಿತಾ ಭೇಟಿ ಆಗ್ತಾರಾ, ಏನಾಗತ್ತೆ ನೋಡಬೇಕು.